ಅಣ್ಣ ಯಾಕೋ ಬೋರ್ ಹೊಡಿತೀವಿ, ಏನಾದ್ರು ಮಾಡೋಣ. ಕಸ್ಟರ್ಡ್ ವೆಜ್ ಜೆಲ್ಲಿ ಮಾಡೋಣ. ಡನ್. ಇದು 10 ಲೀಟ್ರ್ ಹಾಲು ತೊಗೊಂಡಿದ್ದೀವಿ. ಆಮೇಲೆ ಇದು ಗೋಡಂಬಿ ಬಾದಾಮಿ ತೊಗೊಂಡಿದ್ದೀವಿ ಹಾಕೋದಕ್ಕೆ ಕಟ್ ಮಾಡಿ. ಇದು ನಮಗೆ ಬೇಕಾದ ಸಕ್ಕರೆ ಹಾಕೋಬೋದು. ಇದು ಕಸ್ಟರ್ಡ್ ಪೌಡ್ರು ಇದು. ಆಮೇಲೆ ಇದು ಜೆಲ್ಲಿ ಮೇಕರ್ ಪೌಡರ್. ಅದನ್ನ ನೀಟಾಗಿ ಕುದಿಸ್ಕೊಂಡು. ಇದು ಜೆಲ್ಲಿ ಮೇಕರು. ಇದರಲ್ಲಿ 2 ಪ್ಯಾಕೆಟ್ ಇರುತ್ತೆ. ಇದು ಮ್ಯಾಂಗೋ ಫ್ಲೇವರು, ಇದು ಗರ್ಗರ್ ಪೌಡರು. ಇದು ಜೆಲ್ಲಿ ಮಾಡೋಕ್ಕೆ ಯೂಸ್ ಆಗುತ್ತೆ. ಇವಾಗ ಎರಡನ್ನೂ ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. 3, 2, 1. ಇವಾಗ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಬಿಸಿನೀರಿಗೆ ಹಾಕ್ಬಿಡ್ಬೇಕು ಫುಲ್ಲು. ಪುಟಿ ಸ್ಟಿರ್ ಮಾಡಬೇಕು. ಅದು ಫುಲ್ ಡಿಸಾಲ್ವ್ ಆಗಬೇಕು ಪೌಡ್ರು. ಇವಾಗ ನೋಡಿ ಎಲ್ಲ ಡಿಸಾಲ್ವ್ ಆಗಿದೆ. ಇದನ್ನೆತ್ತಿ ಇವಾಗ ಇದು ಪ್ಲೇಟಿಗೆ ಹಾಕೋಬೇಕು. ಒಂದು ಪ್ಲೇಟಿಗೆ ಹಾಕ್ಕೋಬೇಕು. ನಿಮ್ಗೆ ಎಷ್ಟಾಗಲೇ ಬೇಕು ಪ್ಲೇಟ್ ಅಷ್ಟಾಗಲೇ ತೊಗೋಬೋದು. ಇದು ಬರೀ ಅರ್ಧ ಗಂಟೆಲಿ ಜೆಲ್ಲಿ ಆಗಿಬಿಡುತ್ತೆ. ಇವಾಗ ನೋಡಿ ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀವಿ. ಇವಾಗ ಇದಕ್ಕೇನು ಫ್ರಿಜ್ಜಲ್ಲೇ ಇಕ್ಕೋದು ಬೇಡ, ರೂಮ್ ಟೆಂಪ್ರೇಚರಲ್ಲೇ ಅರ್ಧ ಗಂಟೆ ಹಿಂಗೆ ಇಕ್ಕಿದ್ರೆ ಆಗುತ್ತೆ. ಅದು ಜೆಲ್ಲಿ ಆಗೋಷ್ಟರಲ್ಲಿ ನಾವು ಇವಾಗ ಹಾಲಿಗೆ ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಹಾಲು. ನಾವು ಅರ್ಧ ಲೀಟ್ರ್ ಫುಲ್ ಹಾಕೋತಾ ಇದ್ದೀವಿ. ಕಸ್ಟರ್ಡ್ ಪೌಡರ್ ಸಿಗುತ್ತೆ ಮಾರ್ಕೆಟಲ್ಲಿ, 50 ರೂಪಾಯಿ ಅಷ್ಟೇ. ಅದನ್ನು ಹಾಕೋತಾ ಇದ್ದೀವಿ ಬರೀ ಹಾಲಿಗೆ. ಇನ್ನೂ ಕಾಯಿಸಿಲ್ಲ ಈ ಹಾಲು. ಇವಾಗ ಹಾಲು ಕಾಯೋಷ್ಟರಲ್ಲಿ ನಾವು ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ಹೆಚ್ಚಿಕೊಳ್ಳೋದ. ಇವಾಗ ಮಿಕ್ಸ್ ಮಾಡ್ಕೋಬೇಕು. ಗಂಟಾಗ ಬಿಡಬೇಡ್ರಿ, ಅದಕ್ಕೆ ತಣ್ಣಗಿರೋ ಹಾಲ್ಗೆ ಹಾಕೋಬೇಕು, ಗಂಟಾಗಲ್ಲ. ಮಿಕ್ಸ್ ಆಗಿರೋದನ್ನ ಹಾಲ್ಗೆ ಹಾಕ್ತಾಯಿದ್ದೀವಿ. ಇವಾಗ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಜೋರಿನ ಸಣ್ಣ ಉರಿ ಮಾಡೋಣ ಫುಲ್ಲು. ಯಾಕಂದರೆ ಇವಾಗ ಹಾಲು ಕಾಯೋಷ್ಟರಲ್ಲಿ ನಾವು ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ಹೆಚ್ಚಿಕೊಳ್ಳೋದ. 25 ನಿಮಿಷ ಆಗಿದೆ. ಇವಾಗ ಜೆಲ್ಲಿನ ಇವಾಗ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಎಷ್ಟು ಗಟ್ಟಿಯಾಗಿದೆ. ಈ ಥರ ಲೈನ್ 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 ಕಟ್ ಮಾಡ್ಕೊಳ್ಬೇಕು. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಕಟ್ ಮಾಡ್ಕೊಬೋದು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಹಿಂಗಾಗಿದೆ. ಕಾಯಿಸಾದ್ಮೇಲೆ ಆರಕ್ಕೆ ಇಕ್ಕಿದ್ದೀನಿ. ಆರಿದೆ. ಸಕ್ಕರೆ ಹಾಕ್ಬಿಡ್ದ. ಸಕ್ಕರೆ ಡ್ರೈ ಫ್ರೂಟ್ಸ್ ಆಗಿದೆ. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ ಇವಾಗ ಜೆಲ್ಲಿನೇ ಹಾಕೋತಾ ಇದ್ದೀವಿ. ಬಿಸಿಲಿಗಂತೂ ಈ ಡೆಸರ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವೆಲ್ಲರೂ ಪಕ್ಕ ಟ್ರೈ ಮಾಡಲೇಬೇಕು. ಎಲ್ಲರೂ ಸೇವ್ ಮಾಡಿಕೊಂಡು ಈ ರೀಲ್ನ ಆದಷ್ಟು ಬೇಗ ಮಾಡ್ಕೊತೀನಿ.